ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ರೇಷನಿಂಗ್ ವ್ಯವಸ್ಥೆ ಜಾರಿಗೆ ಬಂತು. ಇವತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ KH ಮುನಿಯಪ್ಪನವರು ಆಯಿಲ್ ಕಂಪನಿಗಳ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ರು. IOC, HPC, BPC ಮತ್ತು ಗೇಲ್ ಕಂಪನಿಗಳ ಅಧಿಕಾರಿಗಳ ಜೊತೆಗೆ ಸಭೆ ಇತ್ತು. ವಸಂತನಗರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಚೇರಿ ಇದೆ, ಅಲ್ಲಿ ಮಾಡಿದ್ರು. ಎಷ್ಟು ಸಿಲಿಂಡರ್ ಇದೆ, ಎಷ್ಟು ಬರೋ ಸಾಧ್ಯತೆ ಇದೆ, ಕೊರತೆ ಎಷ್ಟಾಗಬಹುದು, ಬರುವ ಸಿಲಿಂಡರ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ. ಒಂದು ದಿವಸಕ್ಕೆ 44,000 ಕಮರ್ಷಿಯಲ್ ಸಿಲಿಂಡರ್ನ ರಿಕ್ವೈರ್ಮೆಂಟು ಕರ್ನಾಟಕಕ್ಕೆ. 44,000 ಸಿಲಿಂಡರ್ ಪರ್ ಡೇ ಬೇಕು. ಸದ್ಯಕ್ಕೆ 7,000 ಬರ್ತಾ ಇದೆ. ಇನ್ನು 37,000 ಕಡಿಮೆ, 37,000ಕ್ಕೆ ಕೊರತೆ ಇದೆ. ನೋಡಿ, ಮೂರನೇ ದಿವಸದ ಸಮಸ್ಯೆ ಆದಾಗ 0 ಇತ್ತು ಸಿಲಿಂಡರ್ನ ಲಭ್ಯತೆ ಅಂತ ಬಂದ ಮಾಹಿತಿ. 22,000 ಬೆಂಗಳೂರಿಗೆ ಬೇಕು. ಎರಡನೇ ದಿವಸ 11,000 ಬಂತು. ಮೂರನೇ ದಿವಸ 0 ಅಂತ. ಈಗ 7,000 ಆಲ್ ಓವರ್ ದ ಸ್ಟೇಟ್ ಲಭ್ಯ ಇರೋದು. 37,000 ಇನ್ನೂ ಕೊರತೆ ಇದೆ. ಅದಕ್ಕೆ ಇರುವ 7,000ವನ್ನು ಯಾರ್ಯಾರಿಗೆ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಅಂತ ರೇಷನಿಂಗ್ ಮಾಡಿದ್ರು. ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು, ಹಾಸ್ಪಿಟಲ್ಗಳು, ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು, ಹಾಸ್ಪಿಟಲ್ಗಳು 4,200 ಸಿಲಿಂಡರ್ ಅವ್ರಿಗೆ ಕೊಟ್ಟುಬಿಡೋದು. ಬಸ್ಸು, ರೈಲ್ವೆ ಸ್ಟೇಷನ್ನು, ಅಲ್ಲಿನ ಕ್ಯಾಂಟೀನ್ಗಳು, ಇಂದಿರಾ ಕ್ಯಾಂಟೀನು, KMF ಮತ್ತು ಏರ್ಪೋರ್ಟ್ ಕ್ಯಾಂಟೀನ್ಗೆ 1,200 ಸಿಲಿಂಡರ್ ಕೊಡೋದು. ಹೋಟೆಲ್, ಢಾಬಾ, ರೆಸ್ಟೋರೆಂಟ್ಗಳು ಎಲ್ಲ ಸೇರಿ 1,000 ಸಿಲಿಂಡರ್, ಎಲ್ಲ ಸೇರಿ 1,000. ಕೃಷಿ, ಕಾರ್ಪೊರೇಟ್ ಕ್ಯಾಂಟೀನು, ಆಹಾರ ಉತ್ಪನ್ನದ ಕಂಪನಿಗಳಿಗೆ 500. ಈ ರೀತಿಯಾಗಿ 7,000 ಸಿಲಿಂಡರ್ಗಳನ್ನು ಹಂಚುವ ತೀರ್ಮಾನಕ್ಕೆ ಬರಲಾಗಿದೆ. ಕೇಳಿಸ್ಕೊಳ್ಳಿ, ಮಾತಾಡಿದ್ರು KH ಮುನಿಯಪ್ಪನವರು. ಮಾನ್ಯ ಮುಖ್ಯಮಂತ್ರಿಗಳು 2ನೇ ಪತ್ರ ಮತ್ತೆ ಬರೀತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಗಂಭೀರವಾಗಿದೆ. ಕೇಂದ್ರ ಸರ್ಕಾರ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಬೇಕು. ಇಲ್ಲಿ ಹೆಚ್ಚು ಗ್ರಾಹಕರು ಆಹತರಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ ಮೊದಲನೇ ಪತ್ರ ಬರೆದಿದ್ರು, ಈಗ 2ನೇ ಪತ್ರ ಬರೀತಾ ಇದ್ದಾರೆ. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಗ್ರವಾಲ್ ಅವರು ಮತ್ತು ಎಲ್ಲ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. 1 ವಾರ ಇದನ್ನು ಸುಧಾರಿಸ್ಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀವಿ ಅಂತ ಆಶಾಭಾವನೆ. KH ಮುನಿಯಪ್ಪನವರೇ ಹೇಳಿದ್ದಾರೆ, ಯುದ್ಧ ಇವತ್ತು ನಿಂತರೂ ಸಮಸ್ಯೆ ಬಗೆಹರಿಯೋದಕ್ಕೆ ಇನ್ನೊಂದು 10 ದಿವಸ ಬೇಕಾಗುತ್ತೆ ಅಂತ. ಅಂದರೆ ಯುದ್ಧ ನಿಂತು LPG ಸಪ್ಲೈ ನಾರ್ಮಲೈಸ್ ಆಯಿತು ಅಂತ ಆದ ಮೇಲೂ 10 ದಿವಸ ಬೇಕಂತೆ ಸಮಸ್ಯೆ ಬಗೆಹರಿಯೋದಕ್ಕೆ. ಯುದ್ಧ ನಿಲ್ಲದು ಯಾವಾಗ? ಯಾರಿಗೂ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.